ನನ್ನ ತಂಗಿನೂ ನೀಟ್ ಓದ್ತಾ ಇದ್ದಾಳೆ. ಬಟ್ ಇವತ್ತು ಸ್ಟೂಡೆಂಟ್ ಪ್ರೊಟೆಸ್ಟ್ ನೀವು ಮುಂಚೆ ಯಾಕೆ ಮಾಡಲಿಲ್ಲ ಅಂದರೆ ನಮಗೇನೋ ಗಟ್ಸ್ ಇರಲಿಲ್ಲ, ಧೈರ್ಯ ಇರಲಿಲ್ಲ, ಮಾಡಿಲ್ಲ. ಇವತ್ತು ಅವ್ರು ಧೈರ್ಯದಿಂದ ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಆನ್ಸರ್ ಕೊಡಬೇಕಲ್ವಾ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸರ್, ಅವ್ರ ರಾಜೀನಾಮೆ ಕೊಟ್ಟರೆ ಅದು ಸಿಸ್ಟಮ್ ಚೇಂಜ್ ಆಗ್ಬಿಡುತ್ತೆ. ಭಯ ಆಗ್ಬೋದು, ಭಯ ಹುಟ್ಟಿಸ್ಬೋದು, ನೆಕ್ಸ್ಟ್ ಬರೋರು ಕರೆಕ್ಟಾಗಿ ಮಾಡ್ಬೋದು ಅಂತಾರಂತ ಮಾಡೋರ್ನೇ ಭಯೋತ್ಪಾದಕರ ರೀತಿ. ಇವತ್ತು ದೇವಿ ದರ್ಶನ ಪಡೆದಿದ್ದು ನಾನು ಆಂಟಿ ಹಿಂದೂನಾ? ನಾನು ಇವಾಗ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನು ಆಂಟಿ ಹಿಂದೂ ಆಗಲ್ಲ. ಅದು ಪೊಲಿಟಿಕ್ಸ್ ಇಸ್ ಡಿಫ್ರೆಂಟ್, ರಿಲಿಜನ್ ಇಸ್ ಪರ್ಸನಲ್. ಇಟ್ಸ್ ಅ ಸ್ಟೂಡೆಂಟ್ ಇಶ್ಯೂ. ಸೊ ನನ್ನ ಪ್ರಕಾರ ಸ್ಟೂಡೆಂಟ್ ಇಶ್ಯೂನ ಸಾಲ್ವ್ ಆಗಬೇಕು. ಅದರಲ್ಲಿ ಈ ಪಾರ್ಟಿ ಆ ಪಾರ್ಟಿ ಅದು ಇದು ಎಲ್ಲ ಬಂದು ಒಂಥರ ಕಲಬೆರಕೆ ಆಗೋಗ್ಬಿಟ್ಟಿದೆ. ಇವಾಗ ಪ್ರಶ್ನೆ ಮಾಡಲಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತಲ್ಲ ಸರ್. ಪ್ರೊಟೆಸ್ಟಿಂದ ಟ್ಯಾಕ್ಸ್ ಪೇಯರ್ಸ್ ಮನಿ ಇದಾಗ್ತಾ ಇದೆ. ಹಾಗೆ ನೀಟಿಂದನೂ ನಮ್ಮ ಟ್ಯಾಕ್ಸ್ ಪೇಯರ್ ಮನಿಯಿಂದನೇ ಅಷ್ಟು ದೊಡ್ಡ ಎಕ್ಸಾಮ್ ಮತ್ತೆ ಫುಲ್ಲು ಇಂಡಿಯಾ ಥ್ರೂ ಆಗೋದಲ್ವಾ. ಓನ್ ಕಾಸ್ ಮರ್ತೋಗ್ತಾ ಇದ್ದಾರೆ, ಯಾವುದಕ್ಕೆ ಫೈಟ್ ಆಗ್ತಾ ಇದೆ ಅಂತ. ಈ ಕಡೆನೂ ಗುಂಡಾಗಿರಿ, ಆ ಕಡೆನೂ ಗುಂಡಾಗಿರಿ, ಎಲ್ಲ ಕಡೆಯಿಂದನೂ ನಡೀತಾ ಇದೆ. ಅದು ಎಲ್ಲ ಮಧ್ಯದಲ್ಲಿ ಪಾಪ ಕೊನೆಗೆ ಸಫರ್ ಆಗೋದು ಸ್ಟೂಡೆಂಟ್ಸ್. ಸಿಕ್ಕಾಬಟ್ಟೆ ಆಕ್ರೋಶ ಅದ ನಿಮ್ಗಳಿಗೆ, ವಿಎಪಿಗಳಿಂದ ನಮಗೆ ತುಂಬ ತೊಂದರೆ ಆಗುತ್ತೆ. ಅವ್ರ ಫ್ರಸ್ಟ್ರೇಷನ್ ಅರ್ಥ ಆಗುತ್ತೆ. ಯಾಕಂದ್ರೆ ಬೆಳಗ್ಗೆಯಿಂದ ಕಾಯ್ದಿರ್ತಾರೆ ಅವರು. ಸಡನ್ ಆಗಿ ನಾವು VIP ಲೈನಲ್ಲಿ ಹೋದಾಗ ಅವ್ರಿಗೆ ಆ ಫ್ರಸ್ಟ್ರೇಷನ್ ಇರುತ್ತೆ. ಅದಕ್ಕೆ ನಾನು ಖಂಡಿತ ಸಾರಿ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಇವಾಗ 6 ಅವರ್ ಕಾಯ್ದಿರೋರ್ಗೆ 10 ಸೆಕೆಂಡು ಕಾಣಿಸಲ್ಲ ಅಂದ್ರೆ ದೇವಿ ಅದೊಂದು ಬೇಜಾರಲ್ವಾ. ಖಂಡಿತ ಎಲ್ರಿಗೂ ಅವ್ರು ನಮ್ಮನ್ನು ಬೈಕೊಂಡಿರೋದಲ್ಲೂ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ನಾನು ಖಂಡಿತ ಸಾರಿ ಕೇಳ್ತೀನಿ ಆ ವಿಷಯ. ಈಗ ನಾವು ನೋಡ್ತಾ ಇದೀವಿ ಜಂತರ್ ಮಂತರ್ನಲ್ಲಿ ನೀಟ್ ಎಕ್ಸಾಮ್ಸ್, ಸ್ಟೂಡೆಂಟ್ಸ್ ವಾರ್, ಇದ್ರ ಬಗ್ಗೆ ಏನು ಹೇಳಿ? ಏನಿಲ್ಲ, ಅದು ಅಟ್ ದಿ ಎಂಡ್ ಆಫ್ ದ ಡೇ ಅದು ಸ್ಟೂಡೆಂಟ್ಸ್ ವಿಷಯ ಆಗಬೇಕು. ಆ ಟಾಪಿಕ್ ಬಿಟ್ಟು ಯಾವತ್ತು ಯಾವುದೇ ರೀತಿ ಪೊಲಿಟಿಕಲ್ ಆಗಿ ಅದನ್ನು ತೊಗೊಂಡು ಹೋದ್ರೂ ಆ ಸ್ಟೂಡೆಂಟ್ಸ್ ಕಾಸ್ ಹೊರ್ಟೋಗ್ತಾ ಇದೆ. ನನ್ನ ತಂಗಿನೂ ನೀಟ್ ಓದ್ತಾ ಇದ್ದಾಳೆ. ಭಾಳ ಜನ ಹೇಳ್ತಾರೆ ನೀಟ್ ಓದ್ತಾ ಇದ್ದಾರೆ, ಅವರು ಸ್ಟೂಡೆಂಟ್ಸು ಸೂಸೈಡ್ ಮಾಡ್ಕೊಂಡಿದ್ದವ್ರಿಗೆ ಪ್ರೆಷರ್ ಗೊತ್ತಿಲ್ವಾ ಅಂತ. ಅದು ಆ ಥರ ಆಗಲ್ಲ. ಯಾಕಂದರೆ ಭಾಳ ಜನ ಮನೇಲಿ ಇವಾಗ ಫಸ್ಟ್ ಟೈಮ್ ಪಾಸ್ ಆಗಿಲ್ಲ ಅಂದರೆ ಭಾಳ ಜನ ಪೇರೆಂಟ್ಸ್ ಅಷ್ಟೇ ನಿನ್ನ ಜೀವನ ಮುಗೀತು ಅಂತ ಪ್ರೆಷರ್ ಹಾಕೋರು ಇದ್ದಾರೆ. ಬೇರೆ ಥರ ತೊಗೊಳೋರ ಪರವಾಗಿಲ್ಲ ಬಿಡು, ಇದೇನಾ ಜೀವನ, ಇನ್ನೊಂದೇನಾದರೂ ಮಾಡಿದ್ರೆ ಆಯ್ತಾ ಅಂತಲೂ ಹೇಳೋರಿದ್ದಾರೆ. ಸೊ ಯಾವ ಪ್ರೆಷರಿಗೆ ಏನಾಗುತ್ತೆ ಅಂತ ಫಸ್ಟ್ ಟೈಮ್ ಬರ್ದಿದ್ದ ಎಕ್ಸಾಮ್ ಮಾರ್ಕ್ಸೇ ಸೆಕೆಂಡ್ ಟೈಮು ಬರಬೇಕು ಅಂತ ಇಲ್ಲ ಅಲ್ಲ. ಅದು ಇಟ್ಸ್ ಅ ಸ್ಟೂಡೆಂಟ್ ಇಶ್ಯೂ. ಸೊ ನನ್ನ ಪ್ರಕಾರ ಸ್ಟೂಡೆಂಟ್ ಇಶ್ಯೂನ ಸಾಲ್ವ್ ಆಗಬೇಕು. ಅದರಲ್ಲಿ ಈ ಪಾರ್ಟಿ ಆ ಪಾರ್ಟಿ ಅದು ಇದು ಎಲ್ಲ ಬಂದು ಒಂಥರ ಕಲಬೆರಕೆ ಆಗೋಗ್ಬಿಟ್ಟಿದೆ. ಇವಾಗ ಓನ್ ಕಾಸ್ ಮರ್ತೋಗ್ತಾ ಇದ್ದಾರೆ, ಯಾವುದಕ್ಕೆ ಫೈಟ್ ಆಗ್ತಾ ಇದೆ ಅಂತ. ಈ ಕಡೆನೂ ಗುಂಡಾಗಿರಿ, ಆ ಕಡೆನೂ ಗುಂಡಾಗಿರಿ, ಎಲ್ಲ ಕಡೆಯಿಂದನೂ ನಡೀತಾ ಇದೆ. ಅದು ಎಲ್ಲ ಮಧ್ಯದಲ್ಲಿ ಪಾಪ ಕೊನೆಗೆ ಸಫರ್ ಆಗೋದು ಜನರಲ್ ಮೆರಿಟಲ್ಲಿರೋ ಸ್ಟೂಡೆಂಟ್ಸು. ಎಲ್ಲಿ ಕಷ್ಟಪಟ್ಟು ಓದ್ತಾರೆ ಮಿಡಿಲ್ ಕ್ಲಾಸ್ ಅವ್ರು. ಎಷ್ಟು ಜನ ಇವಾಗ ಒಂದು ಕೋಚಿಂಗ್ ಕ್ಲಾಸ್ಗೆ ಹಾಕಬೇಕು, ಮೆಡಿಕಲ್ ಕೋಚಿಂಗ್ ಕ್ಲಾಸ್ ಬೇಕು. ಕೋಚಿಂಗ್ ಕ್ಲಾಸ್ ಹಾಕಬೇಕು ಅಂದರೆ ಅದು ಎಕ್ಸ್ಪೆನ್ಸಿವ್ ಸಿಕ್ಕಾಬಟ್ಟೆ. 1 ವರ್ಷ ಹಾಕಬೇಕು ಅಂದರೆ ನಿಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಎಲ್ಲರೂ ಅದನ್ನು ಇವಾಗ ಲೋನ್ ಮಾಡೋ ಅಫೋರ್ಡ್ ಮಾಡೋ ತೊಗೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅದು ನ್ಯಾಯ ಕೇಳೋದು. ಇವಾಗ ಜನ ಇವಾಗ ಜನರಲ್ ಕ್ಯೂ ಅಲ್ಲಿ ಬಂದಿರೋರು ಇವಾಗ ಪ್ರಶ್ನೆ ಹಾಕ್ತಾ ಇದ್ದಾರಲ್ಲ, ಅದು ಹೌದು, ಹಾಗೆ ಅದು ನ್ಯಾಯ ಅವ್ರದ್ದು, ಕೇಳೋದು ಅವ್ರ ಹಕ್ಕಿದೆ. ಶಾಂತಿಯುತವಾಗಿದ್ದಂಥ ಪ್ರತಿಭಟನೆ ಹಿಂಸಾಚಾರ ರೂಪ ಪಡ್ಕೊಳ್ತು ವಿದ್ಯಾರ್ಥಿಗಳ ಮೇಲೆ. ಸೋರ್ಸ್ ಆ್ಯಕ್ಚುಲಿ ಎಲ್ಲರೂ ಒಂದೊಂದು ಸೋರ್ಸ್ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳ್ತಾರೆ, ಮೀಡಿಯಾದಲ್ಲಿ ಒಂದು ಹೇಳ್ತಾರೆ, ಎಲ್ಲ ಕಡೆ ಒಂದೊಂದು ಸೋರ್ಸ್ ಕೇಳಿ ಬರ್ತಾ ಇದೆ. ಏನಕ್ಕಾಯಿತು, ಯಾರ ಮೇಲೆ ಯಾರು ಹಲ್ಲೆ ಸ್ಟಾರ್ಟ್ ಮಾಡಿದ್ರು, ಅದು ನನಗೆ ಸೋರ್ಸ್ ಗೊತ್ತಿಲ್ಲ. ಯಾಕಂದರೆ ನಾನು ಅಲ್ಲಿ ಇರಲಿಲ್ಲ. ನಾನು ಅಲ್ಲಿದ್ದಿದ್ರೆ ನಾನು ಹೇಳ್ಬೋದಾಗಿತ್ತು. ಬಟ್ ನಾನು ಅಲ್ಲಿರಲಿಲ್ಲ. ಬಟ್ ಇವತ್ತು ಸ್ಟೂಡೆಂಟ್ ಪ್ರೊಟೆಸ್ಟ್ ನೀವು ಮುಂಚೆ ಯಾಕೆ ಮಾಡಲಿಲ್ಲ ಅಂದರೆ ನಮಗೇನೋ ಗಟ್ಸ್ ಇರಲಿಲ್ಲ, ಧೈರ್ಯ ಇರಲಿಲ್ಲ, ಮಾಡಿಲ್ಲ. ಇವತ್ತು ಅವ್ರು ಧೈರ್ಯದಿಂದ ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಆನ್ಸರ್ ಕೊಡಬೇಕಲ್ವ. ನಾವು ಆನ್ಸರ್ ಕೊಡೋದಾದ್ರೂ ಆಗಿರಿ, ಅಥವಾ ಸಾರಿ ಏನೋ ಒಂದು ಅವ್ರಿಗೂ ಹೇಳ್ಬೇಕು, ಮಾತಾಡಬೇಕು. ಇವತ್ತು ನೆನ್ನೆ ಬಂದು ಹೇಳಿದ್ದಾರೆ. ಸೊ ಹಾಗಂತ ಎಲ್ಲ ಈಡೇರ್ಬಿಡುತ್ತೆ. ಅದು ನನಗೆ ಗೊತ್ತಿಲ್ಲ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ ಸ್ಟೂಡೆಂಟ್ಸ್ ಇಶ್ಯೂನ ಕೇಳೋದು. ಯಾಕಂದರೆ ಇವತ್ತು ತುಂಬ ಜನ ಅದರಲ್ಲಿ ಅದು ನೋವು ಆಗ್ತಾ ಇದೆ ಸ್ಟೂಡೆಂಟ್ಸ್ಗೆ. ಆಸ್ ಅ ಸ್ಟೂಡೆಂಟ್ ನನಗೂ ಅನ್ಸುತ್ತೆ. ಅದು ನೀವೊಬ್ರು ಯೂತ್ಸ್ ಆಗಿ ಮೇಡಮ್, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀನಿ. ನನಗೆ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಸರ್. ಅವ್ರ ರಾಜೀನಾಮೆ ಕೊಟ್ಟರೆ ಅದು ಸಿಸ್ಟಮ್ ಚೇಂಜ್ ಆಗ್ಬಿಡುತ್ತೆ. ಭಯ ಆಗ್ಬೋದು, ಭಯ ಹುಟ್ಟಿಸ್ಬೋದು, ನೆಕ್ಸ್ಟ್ ಬರೋರು ಕರೆಕ್ಟಾಗಿ ಮಾಡ್ಬೋದು ಅಂತ. ಇವಾಗ ನಾವು ಕೆಲಸ ಸರಿ ಮಾಡ್ತಿಲ್ಲ ಅಂದರೆ ನಿಮ್ಮನ್ನು ತೆಗ್ದಾಕಿದ ತಕ್ಷಣ ನಿಮಗೆ ಭಯ ಬರುತ್ತೆ, ಅಯ್ಯೋ ನೆಕ್ಸ್ಟ್ ಬಂದಿದ್ದ ವ್ಯಕ್ತಿಗೆ ಭಯ ಬರ್ಬೋದು. ಬಟ್ ಸಿಸ್ಟಮೇ ಚೇಂಜ್ ಆಗಿಬಿಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಸಿಸ್ಟಮ್ ಅಂತ, ಇವಾಗ ಒಂದು ಎಕ್ಸಾಮ್ ಅಂತ ಆಗಬೇಕಂದ್ರೆ 100 ರೀತಿ ನಡೆಯುತ್ತೆ. ಎಲ್ಲಿ ಲೀಕ್ ಆಗ್ತಾ ಇದೆ ಅಂತ ಯಾರು ಹೇಳೋಕ್ಕ, ಇಡೀ ಸಿಸ್ಟಮನ್ನು ಚೇಂಜ್ ಮಾಡಬೇಕು. ಬಟ್ ಏನಾಗುತ್ತೆ ಅಂದರೆ ಇವಾಗ ಯಾರನ್ನೂ ಇವಾಗ ಒಂದು ಹೋಟೆಲ್ಗೆ ಹೋಗ್ತೀರಾ, ಹೋಟ್ಲಲ್ಲಿ ನಿಮ್ಗೆ ಊಟ ಸರಿ ಇಲ್ಲ ಅಂದರೆ ನೀವು ಮ್ಯಾನೇಜರನ್ನು ಪ್ರಶ್ನೆ ಮಾಡ್ತೀರಾ. ಕೊನೆಗೆ ಮ್ಯಾನೇಜರ್ನ ತೆಗ್ದಾಕ್ತಾರೆ ತಪ್ಪು ಕಂಡಿಡಿದ್ರೆ. ಸೊ ಅದಕ್ಕೆ ಸ್ಟೂಡೆಂಟ್ಸು ಅದನ್ನು ಹೇಳ್ತಾ ಇರೋದು, ಅವರು ರಾಜೀನಾಮೆ ಕೊಡಲಿ. ಯಾಕಂದರೆ ನಮ್ಗೆ ಯಾರು ಕಾಣಿಸ್ತಾರೆ ಟಾಪಲ್ಲ, ಅವರು ಎಜುಕೇಷನ್ ಮಿನಿಸ್ಟರ್ ಅಂತ. ಭಯೋತ್ಪಾದಕರ ರೀತಿ ಅದು ನೀವು ಡೆಮೋಕ್ರಸಿನೇ ಪ್ರಶ್ನೆ ಮಾಡೋದಲ್ವಾ.
ನಾವು ಇವಾಗ ಪ್ರಶ್ನೆ ಮಾಡೋದ್ರಿಂದ ರಾಜ್ಯಕ್ಕೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಶ್ನೆ ಮಾಡಲಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತಲ್ಲ ಸರ್. ಇವಾಗ ಪ್ರೊಟೆಸ್ಟಿಂದ ಟ್ಯಾಕ್ಸ್ ಪೇಯರ್ಸ್ ಮನಿ ಇದಾಗ್ತಾ ಇದೆ. ಹಾಗೆ ನೀಟಿಂದನೂ ನಮ್ಮ ಟ್ಯಾಕ್ಸ್ ಪೇಯರ್ ಮನಿಯಿಂದನೇ ಅಷ್ಟು ದೊಡ್ಡ ಎಕ್ಸಾಮ್ ಮತ್ತೆ ಫುಲ್ಲು ಇಂಡಿಯಾ ಥ್ರೂ ಆಗೋದಲ್ವಾ. ಅದು ಸೊ ಟ್ಯಾಕ್ಸ್ ಪೇಯರ್ ಮನಿನೇ ಅದು ಎಂಡ್ ಆಫ್ ಡೇ ಅಲ್ಲಿ ಆಗ್ತಾ ಇರೋದು. ಅದರಲ್ಲಿ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪಿಲ್ಲ. ನೀವು ಪ್ರಶ್ನೆ ಕೇಳಿದ ತಕ್ಷಣ ನಾನು ಇವತ್ತು ದೇವಿ ದರ್ಶನ ಪಡೆದಿದ್ದು ನಾನು ಆಂಟಿ ಹಿಂದೂನಾ? ನಾನು ಇವಾಗ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನು ಆಂಟಿ ಹಿಂದೂ ಆಗಲ್ಲ. ಅದು ನನಗಿರೋದು ಇದ್ರ ಬಗ್ಗೆ ಡಿಫ್ರೆಂಟು. ಅದು ಪೊಲಿಟಿಕ್ಸ್ ಇಸ್ ಡಿಫ್ರೆಂಟ್, ರಿಲಿಜನ್ ಇಸ್ ಪರ್ಸನ್. ದೇಶದ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ನಿಮಗೂ ಸ್ವಲ್ಪ ಅಸಮಾಧಾನ ಇದೆ ಸರ್. ಅಂದರೆ ಯಾಕಂದರೆ ಇದು ತುಂಬ ಮುಂಚೆಯಿಂದನೂ ಆಗ್ತಾ ಇದೆ. ಇಲ್ಲ ಯಾಕಂದರೆ ಇವಾಗ ನಮಗೆ ನಾನು ಓದಬೇಕಾದ್ರೆ ಸೆಕೆಂಡ್ PUC ಪೇಪರ್ ಲೀಕ್ ಆಗೋದು ಕರ್ನಾಟಕದಲ್ಲೂ ಭಾಳ ಹಿಂದೆಯಿಂದನೂ ಆಗೋದು. ಬಟ್ ಅವಾಗ ಏನಾಗ್ತಾಯಿತ್ತು, ಇಟ್ಟು ಸೆಂಟ್ರಲೈಸ್ ಸಿಸ್ಟಮ್ ಇರಲಿಲ್ಲ. ಆ ರಾಜ್ಯ ಅದಕ್ಕೆ ಹೊಣೆ ತೊಗೊತಾಯಿತ್ತು, ಹೌದು ಕರ್ನಾಟಕದಲ್ಲಿ ಆಯಿತು ಅಂತ. ಇವಾಗ ಸೆಂಟ್ರಲೈಸ್ ಸಿಸ್ಟಮ್ ಆಗಿ ಅಲ್ಲಿ ಪೇಪರ್ ಲೀಕ್ ಆದರೆ ಇಡೀ ಇಂಡಿಯಾಗೆ ಪ್ರಾಬ್ಲಮ್, ಲಕ್ಷಾಂತರ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್. ನಾಡಿನದಿ ದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರಿ. ಎಷ್ಟು ವರ್ಷದಿಂದ ಬರುವಂಥದ್ದು ರೂಢಿಯಲ್ಲಿದೆ ತಮಗೆ? ಅಂದರೆ ನಾವು ಮೈಸೂರಿಗೆ ಬಂದಾಗೆಲ್ಲ ಬರ್ತೀವಿ, ಅಥವಾ ದಸರಾ ನೋಡೋಕೆ ಬಂದಾಗ ಬರ್ತೀವಿ. ಬದ್ರಿ ಅವ್ರು ಕರ್ಕೊಂಡು ಬರ್ತಾರೆ. ಸೊ ಅಂದರೆ ಚಿಕ್ಕ ವಯಸ್ಸಿಂದನೂ ಇಲ್ಲಿ ಮಹಿಷಾಸುರ, ಅದೇ ಬಂದ ತಕ್ಷಣ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಮಹಿಷಾಸುರ ಚಿಕ್ಕದಾಗಿದೆಯಾ ಅಥವಾ ನಾವು ದೊಡ್ಡದಾಗಿ ಉದ್ದ ಆಗಿದ್ದೀವೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವಾಗ ಚಿಕ್ಕದು ಕಾಣಿಸ್ತಾ ಇದೆ, ಚಿಕ್ಕವರಿದ್ದಾಗ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಅಂತ. ಸೊ ಚಿಕ್ಕ ವಯಸ್ಸಿಂದನೂ ಎಲ್ಲೇ ಹೋದ್ರೂ ವಾಪಸ್ ಮೈಸೂರು ಮುಖಾಂತರ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗೋದು ಒಂದು ರುಟೀನ್ ಇತ್ತು, ಪ್ರಕ್ರಿಯೆ ಇತ್ತು ಫ್ಯಾಮಿಲಿಲಿ, ಯಾವುದೇ ಟ್ರಿಪ್ಗೆ ಹೋಗಿ ಬಂದ್ರು. ಸೊ ಹಾಗೆ ಇವತ್ತು ಆಷಾಢ, ಆ ಹಿನ್ನೆಲೆಯಲ್ಲಿ ಸ್ಪೆಷಲ್ ಇವತ್ತು. ಸೊ ಅದಕ್ಕೋಸ್ಕರ ಇಷ್ಟು ಜನ ಬಂದಿರೋದು. ಅದಕ್ಕೆ ನಾವು ಆಷಾಢ ಮಾಸದಲ್ಲೇ ಯಾಕೆ ನಾಡಿನದಿ ದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡಿತಾರೆ ಅಂತ? ಅಂದರೆ ಯಾವುದೇ ದೇವಿ ದರ್ಶನನ ಆಷಾಢ ಮಾಸದಲ್ಲಿ ಪಡೆದ್ರೆ ಭಾಳ ಒಳ್ಳೇದು ಅಂತಾರೆ, ಎಸ್ಪೆಷಲಿ ಫ್ರೈಡೇಸ್ ಅಂತ ಬಂದಾಗ. ಅದಕ್ಕೆ ಫಸ್ಟ್ ಫ್ರೈಡೇಯಿಂದನೂ ಒಂದು 4 ಫ್ರೈಡೇವರೆಗೂ ಅಷ್ಟು ಜನ ಇರ್ತಾರೆ. ಫ್ರೈಡೇ ಆಗಲಿಲ್ವಾ ಯಾವುದೋ ಒಂದು ವಾರ ಬಂದು ಆ ತಾಯಿ ದರ್ಶನ ಪಡೆಯೋಣ ಅಂತ ಇರುತ್ತೆ. ತುಂಬ ಜನ ತುಂಬ ಅಂದರೆ ಅವ್ರವ್ರದ್ದು ರೂಟೀನೇ ಚೇಂಜ್. ಬೆಳಗ್ಗೆ 4:15 ಎದ್ದು ಇಲ್ಲಿಗೆ ಬರೋಕ್ಕಾಗಲಿಲ್ಲ ಅಂದರೂ ಯಾವುದೇ ದೇವಸ್ಥಾನ ಇದ್ದರೂ ಅಲ್ಲಿ ಹೋಗಿ ದೀಪ ಹಚ್ಚೋದು ಅದೆಲ್ಲ ಮಾಡ್ತಾರೆ. ಸೊ ಎಲ್ರಿಗೂ ಆ ದೇವಿ ಒಳ್ಳೆ ಮಾಡಲಿ. ದೇವಿಯ ಅಲಂಕಾರ ಹೇಗಿತ್ತು ನೋಡಿದ್ರೆ? ಭಾಳ ಚೆನ್ನಾಗಿತ್ತು. ಆ್ಯಂಡ್ ನನಗೆ ದೇವಿ ಅಲಂಕಾರಕ್ಕಿಂತ ಭಾಳ ಸತಿ ಬರ್ತೀನಲ್ಲ ನಾರ್ಮಲ್ ಆಗಿ, ಬಟ್ ಈ ಸತಿ ಆಷಾಢಕ್ಕೆ ಬಂದಾಗ ದೇವಸ್ಥಾನದ ಒಳಗಡೆ ಸುತ್ತಮುತ್ತ ಅಲಂಕಾರ ಮಾಡಿದರು. ಹೂವು ಅಲಂಕಾರ ಆಗಿರ್ಬೋದು, ಮೇಲ್ಗಡೆ ಆಗಿರ್ಬೋದು, ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಸೊ ಆ್ಯಂಡ್ ವ್ಯವಸ್ಥೆನೂ ಅಷ್ಟೇ ತುಂಬ ಭಾಳ ಚೆನ್ನಾಗಿತ್ತು ಈ ಸತಿ. ಸೊ ಇಡೀ ಸಿಸ್ಟಮ್ ಥ್ಯಾಂಕ್ಸ್. ಕ್ರೌಡ್ನೆಸ್ ನೋಡಿದ್ರೆ ಈ ಮೈಸೂರಿಗರಿಗೆ ಇದೊಂಥರ ಈ ಆಷಾಢ ಮಾಸ ಅಂದರೆ 2ನೇ ದಸರಾ ಅಂತಾರ. ಹೌದು, ಹಬ್ಬನೇ. ಅಂದರೆ ಬರೀ ಮೈಸೂರವ್ರಿಗಲ್ಲ ಅನಿಸುತ್ತೆ, ಇಡೀ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಇಲ್ಲಿ ಬರೋಕ್ಕೆ ಸಾಧ್ಯನೋ ಈ ದೇವಿ ದರ್ಶನ ಪಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ಇಷ್ಟು ಕ್ರೌಡ್ ಇತ್ತು. ಆ್ಯಂಡ್ ಅವ್ರ ಫ್ರಸ್ಟ್ರೇಷನ್ ಅರ್ಥ ಆಗುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಕಾಯ್ದಿರ್ತಾರೆ ಅವರು. ಸಡನ್ನಾಗಿ ನಾವು VIP ಲೈನಲ್ಲಿ ಹೋದಾಗ ಅವ್ರಿಗೆ ಆ ಫ್ರಸ್ಟ್ರೇಷನ್ ಇರುತ್ತೆ. ಅದಕ್ಕೆ ನಾನು ಖಂಡಿತ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ಅದು ಕೇಯಾಸ್ ಕ್ರಿಯೇಟ್ ಮಾಡಬಾರ್ದು ಅಷ್ಟೇ. ನಾವು ಹೋಗ್ಬೋದು, ಇಲ್ಲ ಅಂತಲ್ಲ, ಆ ಲೈನಲ್ಲಿ ಹೋಗ್ಬೋದು. ಒಂದೊಂದ್ಸತಿ ಕೇಯಾಸ್ ಕ್ರಿಯೇಟ್ ಆಗುತ್ತೆ. ಆ ಕೇಯಾಸ್ ಕ್ರಿಯೇಟ್ ಆಗದೇ ಇರಲಿ ಅಂತ ಅಷ್ಟೇ, ಅದೊಂದು ಕಾರಣಕ್ಕೆ. ಅದು ಬಿಟ್ಟು ನನ್ನ ಕಡೆಯಿಂದ ಖಂಡಿತ ಸಾರಿ. ನಾವು ನಾರ್ಮಲ್ ಆಗಿ ನಮಗೆ ಆ ಥರ ಪ್ರಿವಿಲೇಜ್ ಇದ್ರೆ ಖಂಡಿತ ನಾವು ಹೋಗ್ತೀವಿ. ಬಟ್ ಅದಕ್ಕೆ ಸಾರಿ. ಸಿಕ್ಕಾಬಟ್ಟೆ ಆಕ್ರೋಶ ಇದೆ ನಿಮ್ಗಳಿಗೆ. VIP ನಮಗೆ ತುಂಬ ತೊಂದರೆ ಆಗ್ತದೆ. ಹೌದು, ನಾನು ಐ ಎಂಪಥೈಸ್ ವಿತ್ ದೆಮ್ ಖಂಡಿತ. ಯಾಕಂದರೆ ಬೆಳಗ್ಗೆಯಿಂದ ಕಾಯ್ದಿರ್ತಾರೆ, 4:15 ಬಂದು ಕ್ಯೂವಲ್ಲಿ ನಿಂತಿರ್ತಾರೆ, 6 ಅವರ್ 8 ಅವರ್ ಕ್ಯೂವಲ್ಲಿ ನಿಂತಿರ್ತಾರೆ. ಈ ಕಡೆಯಿಂದ ಬಂದ ತಕ್ಷಣ ಅದೊಂದು ಬ್ಲಾಕ್ ಆಗುತ್ತೆ ಅವ್ರಿಗೆ. ಖಂಡಿತ ನಾನು ಇವತ್ತು ಅಲ್ಲಿದ್ದಿದ್ರೆ ನನಗೂ ಅದೇ ಅನಿಸಿರೋದು. ಅಥವಾ ನನಗೆ ಅದು ಅಷ್ಟು ಇವಾಗ ನಾನು 10 ಸೆಕೆಂಡ್ಸ್ಗಿಂತ ಪ್ರಾಬಬ್ಲಿ ನನಗೊಂದು 5 ಸೆಕೆಂಡ್ ಜಾಸ್ತಿ ಸಿಗುತ್ತೆ ದೇವಿ ನೋಡೋಕ್ಕೆ. ಸೊ ನನಗೂ ಆ ಫ್ರಸ್ಟ್ರೇಷನ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಸಾರಿ ಕೇಳ್ತೀನಿ. ಮಿನಿಟಲ್ಲಿ ದರ್ಶನ ಮಾಡಿ ನನಗೊಂದು 15 ಸೆಕೆಂಡ್ ಸಿಕ್ತು ಇವತ್ತು. ತುಂಬ ಜನ ಇದ್ದಾರೆ ಇವತ್ತು, 60,000 ಮೇಲೆ ಜನ ಬಂದಿದ್ದಾರಂತೆ. ನಿನ್ನೆಯಿಂದನೂ ಕಾಯ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಅಷ್ಟು ಜನ ಇದ್ದಾಗ ನಾನು ಹೋಗಿ ಇಲ್ಲ ನನಗೆ 2 ಮಿನಿಟ್ಸ್ ಕೊಡಿ ಅಂದರೆ ತಪ್ಪಾಗುತ್ತೆ. ಸೊ ಅವ್ರಿಗೂ ಪಾಪ ಅವ್ರು ಇವಾಗ 6 ಅವರ್ ಕಾಯ್ದಿರೋರಿಗೆ 10 ಸೆಕೆಂಡು ಕಾಣಿಸಲ್ಲ ಅಂದರೆ ದೇವಿ ಅದೊಂದು ಬೇಜಾರಲ್ವಾ? ಖಂಡಿತ ಎಲ್ರಿಗೂ ಆ ಫ್ರಸ್ಟ್ರೇಷನ್ 100% ನನಗೆ ಅದು ಅರ್ಥ ಆಗುತ್ತೆ. ಅವ್ರು ನಮ್ಮನ್ನು ಬೈಕೊಂಡಿರೋದ್ರಲ್ಲೂ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ನಾನು ಖಂಡಿತ ಸಾರಿ ಕೇಳ್ತೀನಿ ಆ ವಿಷಯದಲ್ಲಿ. ಸ್ವರೂಪಿಣಿಯ ದರ್ಶನ ಪಡೆದಿದ್ದೀರಿ. ಫಿಲಿಮ್ ಇಂಡಸ್ಟ್ರಿಯಲ್ಲಿ ಯಾವ ಥರ ಬೆಳವಣಿಗೆ ಆಗಬೇಕು ಅಂತ? ಭಾಳ ಅಂದರೆ ಇವಾಗ ಎಲ್ರಿಗೂ ಅದು ಒಂದು ಇರುತ್ತಲ್ಲ, ಬೇರೆ ಬೇರೆ ಥರ ಸಿನಿಮಾ ಮಾಡಬೇಕು ಅಂತ. ಸೊ ನಡೀತಾ ಇದೆ.
ಅನೌನ್ಸ್ ಮಾಡಿಲ್ಲ, ಪ್ರಾಬಬ್ಲಿ ಅದು ಸೂನ್ ಬೇಗ ಅನೌನ್ಸ್ ಮಾಡೋಣ ಅಥವಾ ಗೊತ್ತಿಲ್ಲ, ನೋಡೋಣ. ಅದು ಶೂಟಿಂಗ್ ನಡೀತಾ ಇದೆ ಇವಾಗ. ಮೂವಿಗಳು ಯಾವುದಿದೆ ಮೇಡಮ್? ಅದೇ ಇವಾಗ ಕನ್ನಡದಲ್ಲಿ ಒಂದು ನಡೀತಾ ಇದೆ, ತಮಿಳಲ್ಲಿ 2 ನಡೀತಾ ಇದೆ, ಬಟ್ ಇನ್ನೂ ಯಾವುದೋ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಚಿತ್ರತಂಡದಿಂದ. ಸೊ ಅದಕ್ಕೆ ವೇಟಿಂಗಲ್ಲಿ. ಕಾಂತಾರ ಒಂದೇ ಬ್ರೇಕ್ ಕೊಡ್ತು, ಮತ್ತೆ ನೀವು ಅಲ್ಲಿ ಮತ್ತೆ ಯಾವುದಕ್ಕೂ ಪುಟಪ್ ಆಗಿಲ್ಲ. ಅಂದರೆ ನಾನು ಬೇರೆ ಭಾಷೆಯಲ್ಲಿ ಮಾಡಿದೆ. ಅದು ಸಿನಿಮಾದ್ರಲ್ಲಿ ಎಲ್ಲನೂ ನಿಮಗೆ ಹಿಟ್ ಆಗೋಕ್ಕಾಗಲ್ಲ ಅಲ್ಲ. ಸೊ ಆ ಸಿನಿಮಾ ಏನಂತಾರೆ, ಅದೊಂಥರ ಬೂನ್ ಥರ ಅದು. ಸೊ ಆಶೀರ್ವಾದ ಇತ್ತು. ಆದ್ದರಿಂದ ಭಾಳ ಆಪರ್ಚುನಿಟೀಸು ಸಿಕ್ಕಿದೆ, ಅದರಿಂದ ಜನಕ್ಕೆ ಪರಿಚಯ ಆಗಿದ್ದೀನಿ ಇವತ್ತು. ಬೇರೆ ಸಿನಿಮಾ ಅಂದರೆ ಇವಾಗ ರೈಸ್ ಆಫ್ ಅಶೋಕ ಮಾಡಿದೆ, ಅದರಲ್ಲಿ ಒಂದು ಬೇರೆ ಪಾತ್ರ ಮಾಡಿದೆ. ಹಿಂದಿಲಿ ವ್ಯಾಕ್ಸಿನ್ ವಾರ್ ಮಾಡಿದೆ, ತಮ್ಮಡು ಮಾಡಿದೆ. ಪ್ರಾಬಬ್ಲಿ ಆ ಸಿನಿಮಾ ಆ ಬ್ಲಾಕ್ ಅಂದರೆ ಆ ಬಾಕ್ಸ್ ಆಫೀಸ್ ನಂಬರ್ಸ್ ಮಾಡಲಿಲ್ಲ ಏನೋ, ಬಟ್ ನನಗೆ ಅದು ತುಂಬ ಖುಷಿ ಕೊಟ್ಟಿತ್ತು. ಪರಭಾಷೆಗೆ ಹೋದಕ್ಕೆ ಏನಾದರೂ ಮಾರ್ಕೆಟಿಂಗ್ ಕಮ್ಮಿ ಆಗೋಯ್ತಾ ನಿಮಗೆ? ಇಲ್ಲ, ಆ ಥರ ಏನಿಲ್ಲ ಅನಿಸುತ್ತೆ. ಆ ಥರ ಯಾವತ್ತೂ ಆಗೋದು ಇಲ್ಲ. ಸಿಕ್ಕಾಪಟ್ಟೆ ಹೀರೋಯಿನ್ಸ್ಗಳು ಎಲ್ಲ ಕಡೆನೂ ಕೆಲಸ ಮಾಡ್ತಾರೆ. ಆ ಥರ ಏನಿಲ್ಲ, ಎಲ್ಲಿ ಪ್ರೀತಿ ಸಿಗುತ್ತೋ ಅಲ್ಲಿ ಪ್ರೀತಿ ಸಿಕ್ಕೇ ಸಿಗುತ್ತೆ, ಆ ಥರ ಏನಿಲ್ಲ. ಬಟ್ ಸಿನಿಮಾಗಳು ನಾನು ಚೂಸ್ ಮಾಡೋದು ಕಡಿಮೆ ಆಯಿತು. ಆ್ಯಂಡ್ ನನಗೆ ಬೇಕಾಗಿರೋಂಥ ಕತೆಗಳು ಕಡಿಮೆ ಆಯಿತು. ನನಗೆ ಯಾವುದೇ ಕತೆ ನನಗೆ ಖುಷಿ ಕೊಡ್ತಾಯಿತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಎಲ್ಲನೂ ಬಾಕ್ಸ್ ಆಫೀಸ್ ಹಿಟ್ ಆಗಬೇಕು ಅಂತಿಲ್ಲ, ಒಂದಿಷ್ಟು ಆಗಲಿಲ್ಲ. ಬಟ್ ನನಗೆ ತಮಿಳು ಅಂತ ಬಂದಾಗ ಸಿಕ್ಕಾಬಟ್ಟೆ ರೆಕಗ್ನಿಷನ್ ಅಂತೂ ಸಿಕ್ತು ತೆಲುಗು ಇಂಡಸ್ಟ್ರೀಲಿ. ಇಲ್ಲೂ ಅಷ್ಟೇ ಭಾಳ ಜನ ಇವತ್ತು ಹೇಳ್ತಾರೆ, ಇಲ್ಲ ತುಂಬ ಭಾಳ ಚೆನ್ನಾಗಿ ಮಾಡಿದ್ದೀರಾ ಅದರಲ್ಲಿ ಅಂತ. ನೋಡೋಣ ಮುಂದೆ ಏನಾಗುತ್ತೆ. ಕಾಂತಾರ ರೀತಿ ಇನ್ನೊಂದು ಹಿಟ್ ಮೂವಿ ಕೊಡುವ ಸಾಧ್ಯತೆ ಇದೆಯಾ, ತಮ್ಮಿಂದ ನಿರೀಕ್ಷೆ ಮಾಡ್ಬೋದಾ? ಇವಾಗ ಶೂಟಿಂಗ್ ನಡೀತಾ ಇದೆ. ನನಗದು ಆ ಸಿನಿಮಾ ಆ್ಯಂಡ್ ಆ ಕ್ಯಾರೆಕ್ಟರ್ ಮೇಲೆ ಭಾಳ ಪ್ರೀತಿ ಇದೆ. ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ತುಂಬ ಖುಷಿ ಇದೆ. ಖಂಡಿತ ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ. ಅದ್ರ ಮೇಲೆ ನಂಗೆ ಭಾಳ ನಿರೀಕ್ಷೆ ಇದೆ. ದೊಡ್ಡ ಬಜೆಟ್ ಸಿನಿಮಾ, ತುಂಬ ಪೀರಿಯಾಡಿಕ್ ಸಿನಿಮಾ, ಮತ್ತು ಸೊ ತುಂಬ ಬೇರೆ ರೀತಿಲಿ ಕಾಣಿಸ್ತಾ ಇದೆ. ಸೊ ಥ್ಯಾಂಕ್ ಯು. ಇವಿಷ್ಟು ಸಪ್ತಮೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.